ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಹಿಂದಿನ ತರಗತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಮುಖ್ಯ ಎರಡು ಸಿದ್ಧಾಂತಗಳಾಗಿರ್ತಕ್ಕಂತಹ ಚಾರಿತ್ರಿಕ ಭೌತಿಕವಾದ ಮತ್ತು ವರ್ಗ ಸಂಘರ್ಷ ಸಿದ್ಧಾಂತ ಇವುಗಳ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನೀಡಿದ್ದೇನೆ. ಈಗ ಮೂರನೇದಾಗಿ ಅವರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸಿದ್ಧಾಂತ ಥಿಯರಿ ಆಫ್ ಏಲಿನೇಷನ್ ಅಂತಕ್ಕಂಥದ್ದು, ಅಥವಾ ಪರಕೀಯ ಪ್ರಜ್ಞೆಯ ಸಿದ್ಧಾಂತ ಅಥವಾ ಅನ್ಯಾಕ್ರಾಂತತೆ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ನಾವೀಗ ನೋಡಲಿಕ್ಕೆ ಪ್ರಯತ್ನಿಸ್ತೀವಿ. ಮೈ ಡಿಯರ್ ಯಂಗ್ ಜೆಂಟ್ಲ್ಮೆನ್, ಈ ಪರಕೀಯ ಪ್ರಜ್ಞೆಯ ಸಿದ್ಧಾಂತ ಅಂತಕ್ಕಂತಹ ಪರಿಕಲ್ಪನೆ ಮಾರ್ಕ್ಸ್ ಅವರ ಒಂದು ಅದ್ಭುತ ಚಿಂತನೆಯಾಗಿದೆ. ಅವರ ಬರಹಗಳಲ್ಲಿ ಇದು ಎದ್ದು ಕಾಣುತ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇವರಂತೆಯೇ ಬೇರೆ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಜಾರ್ಜ್ ಹೆಗೆಲ್, ಸಿಗ್ಮೆಂಡ್ ಫ್ರಾಯ್ಡ್, ಲುಡ್ವಿಗ್ ಫ್ಯೂಯರ್ಬ್ಯಾಷ್ ಮುಂತಾದರೂ ಕೂಡ ಪರಕೀಯ ಪ್ರಜ್ಞೆ ಎಂಬ ಪರಿಕಲ್ಪನೆಯ ತಮ್ಮ ಬರಹಗಳಲ್ಲಿ ಮಂಡಿಸಿದ್ದಾರೆ. ಇಂದು ಮನೋವೈಜ್ಞಾನಿಕ, ಸಾಮಾಜಿಕ, ರಾಜಕೀಯ, ತತ್ವಜ್ಞಾನ, ಆಧುನಿಕ ಸಾಹಿತ್ಯದಲ್ಲೂ ಕೂಡ ಈ ಪರಿಕಲ್ಪನೆ ಮಹತ್ವಪೂರ್ಣದ್ದಾಗಿದೆ ಎನ್ನುವುದನ್ನು ನಾವು ನೋಡ್ಬೋದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಈ ಪರಕೀಯ ಪ್ರಜ್ಞೆ ಎನ್ನುವ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇದನ್ನು ಇಂಗ್ಲೀಷ್ನಲ್ಲಿ ಏಲಿನೇಷನ್ ಅಂತ ಹೇಳಿ ಕರಿತೀವಿ. ಸೊ ಪರಕೀಯ ಪ್ರಜ್ಞೆ ಎಂತಕ್ಕಂತಹ ಪದ ಇಂಗ್ಲೀಷ್ ಭಾಷೆಯ ಏಲಿನೇಷನ್ ಎನ್ನುವ ಪದದ ಪರ್ಯಾಯ ಪದವಾಗಿದೆ. ಏಲಿನೇಷನ್ ಎಂದರೆ ಪರಕೀಯಗೊಳ್ಳುವುದು, ಪ್ರತ್ಯೇಕಗೊಳ್ಳುವುದು ಅಥವಾ ವಿದೇಶಿಯನಂತಾದ ಸ್ಥಿತಿಗೆ ತಲುಪುವುದು ಎಂದರ್ಥ. ಮುಂದುವರೆದು ಇನ್ನೂ ಇದಕ್ಕೆ ಅರ್ಥವನ್ನು ನಾವು ಹೇಳ್ತಾ ಹೋಗ್ಬೋದು. ಅನಾಥ ಪ್ರಜ್ಞೆ, ಅನ್ಯಕ್ರಾಂತತೆ, ಪರಕೀಯತೆ ಎಂಬ ಅರ್ಥಗಳು ಕೂಡ ಇವೆ ಅಂತಕ್ಕಂಥದ್ದನ್ನು ನಾವು ಕಾರ್ಲ್ ಮಾರ್ಕ್ಸ್ ಅವರು ಈ ಪರಿಕಲ್ಪನೆಗೆ ಸಮಾಜಶಾಸ್ತ್ರೀಯ ಆಯಾಮವನ್ನು ನೀಡಿ ತಮ್ಮ ವರ್ಗ ಸಂಘರ್ಷ ಸಿದ್ಧಾಂತದಲ್ಲಿ ಮಹತ್ವದ ಅಂಶವನ್ನಾಗಿ ಬಳಸಿದ್ದಾರೆ. ಮಾರ್ಕ್ಸ್ ಅವರ ಪರಿಕಲ್ಪನೆಯಲ್ಲಿ ಪರಕೀಯ ಪ್ರಜ್ಞೆ ಎಂಬುದು ಒಂದು ಮನೋಸಾಮಾಜಿಕ ವಿದ್ಯಮಾನವಾಗಿದೆ. ಅದು ಅಲ್ಲದೆ ಇದು ಆಧುನಿಕ ಬಂಡವಾಳಶಾಹಿ ಸಮಾಜವನ್ನು ಕಾಡುವ ಸಮಸ್ಯೆಯಲ್ಲಿ ಒಂದಾಗಿದೆ. ಬಂಡವಾಳಶಾಹಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ಕಾರ್ಮಿಕನು ತುಂಬ ಹೀನಾಯ ಸ್ಥಿತಿಗೆ ಒಳಗಾಗುತ್ತಾನೆ. ಮಾನಸಿಕವಾಗಿ ಅವನು ಸಾಮಾಜಿಕವಾಗಿ ಎಲ್ಲದರಿಂದ ಕೊನೆಗೆ ತನ್ನಿಂದ ತಾನೇ ಪ್ರತ್ಯೇಕಿತನಾಗುವಂತಹ ಸ್ಥಿತಿಗೆ ತಲುಪುತ್ತಾನೆ ಎಂಬುದಾಗಿ ತಿಳಿಸುವ ಪ್ರಯತ್ನವನ್ನು ಮಾರ್ಕ್ಸ್ ಅವರು ಇಲ್ಲಿ ಪ್ರಯತ್ನಿಸ್ತಾರೆ, ಅಥವಾ ಈ ಪರಕೀಯ ಪ್ರಜ್ಞೆ ಎನ್ನುವ ಪದವನ್ನು ಬಳಸಿದ್ದಾರೆ. ಪರಕೀಯ ಪ್ರಜ್ಞೆಯ ಬಗ್ಗೆ ಮಾರ್ಕ್ಸನ ಅಲ್ಲದೆ ಬೇರೆಯವರು ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಡಂಕನ್ ಮಿಟ್ಚೆಲ್ ಎಂತಕ್ಕಂಥವರು ಇದಕ್ಕೊಂದು ತಮ್ಮದೇ ಆದಂಥ ವ್ಯಾಖ್ಯಾನ ಕೊಡ್ತಾರೆ. ಪರಕೀಯ ಪ್ರಜ್ಞೆ ಎಂಬುದು ತನ್ನ ಸಾಮಾಜಿಕ ಅಸ್ತಿತ್ವದ ಕೆಲವು ಅಂಶಗಳಿಂದ
ಪರಕೀಯಗೊಳ್ಳುವಂತಹ ವ್ಯಕ್ತಿಯ ಸಾಮಾಜಿಕ ಮಾನಸಿಕ ಪರಿಸ್ಥಿತಿಯನ್ನು ಸೂಚಿಸುವಂತಹ ಪರಿಕಲ್ಪನೆಯಾಗಿದೆ ಎಂದಿದ್ದಾರೆ. ಎರಡನೇದಾಗಿ ವಿಲಿಯಂ ಐ ಸ್ಕಾಟ್ ರವರು ಹೇಳ್ತಾರೆ, ತಮ್ಮದೇ ಸಮಾಜ ಹಾಗೂ ಸಂಸ್ಕೃತಿಯಲ್ಲಿ ತಾನು ಭಾಗಿಯಾಗಿಲ್ಲವೆಂಬ ಮತ್ತು ಅವುಗಳಿಂದ ತಾನು ಪರಕೀಯಗೊಂಡಿದ್ದೇನೆ ಎನ್ನುವಂತಹ ವ್ಯಕ್ತಿಯ ಭಾವನೆಯನ್ನು ಪರಕೀಯ ಪ್ರಜ್ಞೆ ಎಂಬುದಾಗಿ ಅವರು ಅಭಿಪ್ರಾಯಪಡುತ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಇನ್ನೊಂದು ವ್ಯಾಖ್ಯಾನವನ್ನು ನೋಡಬೇಕು ಅಂದರೆ, ಸೀಮನ್ ಅವರ ಪ್ರಕಾರ ಪರಕೀಯ ಪ್ರಜ್ಞೆ ಎಂಬುದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹತಾಶೆಯ, ನಿರ್ವೀರ್ಯತೆಯ, ಅರ್ಥಶೂನ್ಯತೆಯ ಮತ್ತು ಪರಕೀಯಗೊಂಡಂತಹ ಅನುಭವವನ್ನು ವ್ಯಕ್ತಿಗೆ ನೀಡುವುದು. ತಮ್ಮನ್ನು ಆವರಿಸುವ, ತಮ್ಮನ್ನು ಸುತ್ತುವರೆದಿರುವ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುವಾಗ ತಾವು ನಿಯಂತ್ರಿಸಲಾಗದ ಮತ್ತು ಬಹಳ ಶೋಷಕ ಸ್ವರೂಪದ ಪರಿಸ್ಥಿತಿಯಲ್ಲಿ ದುಡಿಯುವ ಸಂದರ್ಭದಲ್ಲಿ ವ್ಯಕ್ತಿಗಳು ಇಂಥ ಅನುಭವಕ್ಕೆ ಒಳಗಾಗ್ತಾರೆ ಎಂಬುದಾಗಿ ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿ ಮಿತ್ರರೇ, ಈ ಪರಕೀಯ ಪ್ರಜ್ಞೆಯ ಸಿದ್ಧಾಂತವನ್ನು ಮಾರ್ಕ್ಸ್ ಅವರು ಏನು ಪ್ರತಿಪಾದನೆ ಮಾಡಿದಾರಲ್ಲ, ಅವೆಲ್ಲದರ ಸಂಪೂರ್ಣ ಅರ್ಥವನ್ನು ಈ ವ್ಯಾಖ್ಯಾನಗಳಲ್ಲಿ ನೋಡಿದ್ದೀವಿ. ಅವುಗಳ ಸ್ವರೂಪ ಮತ್ತು ಲಕ್ಷಣಗಳನ್ನು ಇನ್ನು ಮುಂದೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ. ಒಂದೊಂದು ಲಕ್ಷಣವೂ ಕೂಡ ಆ ವ್ಯಾಖ್ಯಾನದ ಅರ್ಥವನ್ನು ಪ್ರಸ್ತುತಪಡಿಸ್ತವೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ನಮ್ಮ ಯೂನಿವರ್ಸಿಟಿಯ ಪ್ರಶ್ನೆ ಪತ್ರಿಕೆಯ ಒಂದು ವಿಧಾನದ ಪ್ರಕಾರ 2 ಮಾರ್ಕ್ಸ್ಗೆ ಬರೀ ಪರಕೀಯ ಪ್ರಜ್ಞೆ ಅಂತಂದ್ರೇನು ಅಂತ ಕೇಳಿದರೆ, ಪರಕೀಯ ಪ್ರಜ್ಞೆಯ ಸಿದ್ಧಾಂತದ ಕುರಿತು ಚರ್ಚಿಸಿ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುವಾಗ ಅದಕ್ಕೆ ವ್ಯಾಖ್ಯಾನವನ್ನು ಕೊಡೋದ್ರ ಜೊತೆಗೆ ಅದರ ಗುಣಲಕ್ಷಣಗಳನ್ನು ಕೂಡ ವಿವರಿಸಬೇಕಾದ್ದು ಅಗತ್ಯ ಮತ್ತು ಅನಿವಾರ್ಯ. ಹಾಗಾಗಿ ಈಗ ನಾವು ಪರಕೀಯ ಪ್ರಜ್ಞೆಯ ಸಿದ್ಧಾಂತದ ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳಿಯಲು ಪ್ರಯತ್ನಿಸೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ನೇಚರ್ ಆಫ್ ಏಲಿನೇಷನ್. ರೈಟ್. ನಂಬರ್ 1, ಅಧಿಕಾರರಹಿತತೆ, ಪವರ್ಲೆಸ್ನೆಸ್. ವಿದ್ಯಾರ್ಥಿ ಮಿತ್ರರೇ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಶ್ರಮಿಕನಿಗೆ ಉತ್ಪಾದನಾ ಸಾಧನಗಳ ಮೇಲೆ ಯಾವುದೇ ತೆರನಾದ ಅಧಿಕಾರವಿರುವುದಿಲ್ಲ. ತನ್ನ ಕೆಲಸದ ಬಗ್ಗೆ ತನ್ನದೇ ಆದಂಥ ಸ್ವಾತಂತ್ರ್ಯವೂ ಇರುವುದಿಲ್ಲ. ದುಡಿಮೆಯ ಮಾರಾಟದ ಮಾತ್ರ ತನ್ನದು ಎಂಬ ಭಾವನೆ ಶ್ರಮಿಕನದಾಗಿರ್ತದೆ. ತಾನೇನು ದುಡಿತಾನಲ್ಲ ಅದನ್ನು ತಾನು ಮಾರಾಟ ಮಾಡಿಕೊಂಡಂತಾಗುತ್ತೆ ಅಂತಕ್ಕಂಥ ಭಾವನೆ ಅವನಲ್ಲಿ ಇರುತ್ತೆ. ಬಂಡವಾಳ ಶಾಹಿಗಳೊಡನೆ ತನ್ನ ಶ್ರಮದ ಬಗ್ಗೆ, ತನಗಾಗುವ ಅನ್ಯಾಯದ ಬಗ್ಗೆ ಅಭಿವ್ಯಕ್ತಗೊಳಿಸ್ತಕ್ಕಂಥ ಅಧಿಕಾರ ಅವನಲ್ಲಿ ಏನೂ ಇರುವುದಿಲ್ಲ. ಕಾರ್ಮಿಕನಿಗೆ ತನ್ನ ಕೆಲಸದ ಬಗ್ಗೆ ಯಾವುದೇ ರೀತಿಯಾದಂಥ ಅಧಿಕಾರವಿಲ್ಲದ ಈ ಸ್ಥಿತಿಯನ್ನು ಕಾರ್ಲ್ ಮಾರ್ಕ್ಸ್ ಅವರು ಮತ್ತು ಇತರೆಯವರು ಪರಕೀಯಗೊಂಡ ಪರಿಶ್ರಮ ಎಂದು ಅಭಿಪ್ರಾಯಪಡ್ತಾರೆ. ಪರಕೀಯಗೊಂಡ ಪರಿಶ್ರಮ. ರೈಟ್. ಎರಡನೇದು ಅರ್ಥರಹಿತತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಆದಂಥ ಅಗಾಧವಾದಂಥ ಒಂದು ಪ್ರಗತಿಯಿಂದಾಗಿ ಶ್ರಮಿಕನ ಬುದ್ಧಿವಂತಿಕೆ, ಕೌಶಲ್ಯ, ಚಾಕಚಕ್ಯತೆ ಇವ್ಯಾವೂ ಬಳಕೆಯಾಗುವುದಿಲ್ಲ. ಆದ್ದರಿಂದ ಕಾರ್ಮಿಕರ ಭಾವನೆಗಳಲ್ಲಿ ಏನು ಬೆಳೆಯುತ್ತಾ ಬರುತ್ತೆ ಅಂತಂದರೆ, ತನ್ನ ಆಂತರಿಕ ಶಕ್ತಿ ಸಾಮರ್ಥ್ಯಗಳಿಗೆ ಬೆಲೆಯೇ ಇಲ್ಲ ಮತ್ತು ನನ್ನ ಮನೋಬಲಕ್ಕೆ ಅರ್ಥರಹಿತವಾಗಿವೆ ಅಂತ ಹೇಳಿ, ನನ್ನ ಮನೋಬಲವು ಅರ್ಥರಹಿತವಾಗಿವೆ ಎನ್ನುವುದಾಗಿ ಅವರು ಕಂಡುಕೊಳ್ತಾರೆ. ಮೂರನೇದಾಗಿ ನಿಯಮರಾಹಿತ್ಯತೆ.
ನಿಯಮರಾಹಿತ್ಯತೆ ಎಂದರೆ ನಿಯಮಗಳನ್ನು ಮುರಿದು ಬಿದ್ದಂತಹ ಸ್ಥಿತಿ. ಸಾಮಾಜಿಕ ಪರಿಕಲ್ಪನೆಗಳು ಬದಲಾದಂತೆ ಹಳೆಯ ನಿಯಮಗಳು ಅಸಮಂಜಸವೆನಿಸಿಕೊಂಡಾಗ ಅಥವಾ ಅಸಮಂಜಸವೆನಿಸಿಕೊಳ್ಳದಿದ್ದರೂ ಹೊಸ ನಿಯಮಗಳ ಸ್ಥಾಪನೆ ಯಾದಾಗ ಈ ಸ್ಥಿತಿಯನ್ನು ನಾವು ನಿಯಮರಾಹಿತ್ಯತೆಯ ಸನ್ನಿವೇಶ ಎಂದು ಕಂಡುಕೊಳ್ಳುತ್ತೇವೆ. ಉದಾಹರಣೆಗೆ ಕೈಗಾರಿಕಾ ಕ್ರಾಂತಿಯಿಂದ ಆದಂಥ ಬದಲಾವಣೆಯಿಂದ ಶ್ರಮಿಕನು ತನ್ನ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ತಾನೇ ಹೇಗೆ ವರ್ತಿಸಬೇಕೆಂದು ತಿಳಿಯದೆ ಶ್ರಮಿಕನು ತನ್ನ ಮನಬಂದಂತೆ ವ್ಯವಹರಿಸಬಹುದಾಗಿದೆ. ಇದರಿಂದ ಶ್ರಮಿಕನ ಹಾಗೂ ಅವನು ನೆಲೆಸಿರುವ ಸಮಾಜದ ನಡುವಿನ ಸಂಬಂಧಗಳು ಸಡಿಲಗೊಂಡು ಆತ ಸಮಾಜದಿಂದ ದೂರವಾಗುತ್ತಾ ಹೋಗುತ್ತಾನೆ. ನಾಲ್ಕನೇದಾಗಿ ಪ್ರತ್ಯೇಕತೆ, ಐಸೋಲೇಷನ್ ಅಂತ ಹೇಳ್ತೀವಿ. ಕಾರ್ಮಿಕ ಪ್ರತ್ಯೇಕಗೊಂಡಂತೆ ಆಗುತ್ತೆ. ಕಾರ್ಮಿಕನಲ್ಲಿ ಪರಕೀಯ ಪ್ರಜ್ಞತೆ ಅಂತಕ್ಕಂಥದ್ದು ಬೆಳೀತಾ ಹೋದಂತೆ ತಾನು ಸಮಾಜದಿಂದ ಬೇರ್ಪಟ್ಟಿರುವೆನೇನೋ ಎಂಬ ಭಾವನೆ ಗಟ್ಟಿಗೊಳ್ಳುತ್ತಾ ಹೋಗುತ್ತದೆ. ಸಮಾಜ ಮತ್ತು ಸಂಸ್ಕೃತಿಯ ಮೌಲ್ಯಗಳು ಅವನಿಗೆ ನಗಣ್ಯವೆನಿಸುತ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಅವರು ತಮ್ಮದೇ ಆದಂತಹ ಪ್ರತ್ಯೇಕ ಸಮಾಜ ನಿರ್ಮಾಣಕ್ಕಾಗಿ ಬಂಡೇಳುವಂತಹ ಸನ್ನಿವೇಶಗಳೂ ನಿರ್ಮಾಣ ಆದರೆ ಆಶ್ಚರ್ಯ ಇಲ್ಲ. ಐದನೇದಾಗಿ ಸ್ವಪರಕೀಯತೆ, ಸೆಲ್ಫ್ ಎಸ್ಟ್ರೇಂಜ್ಮೆಂಟ್. ಇದು ಪರಕೀಯ ಪ್ರಜ್ಞೆಯ ಅಂತಿಮ ಘಟ್ಟ. ಅಂದರೆ ಸ್ವಪರಕೀಯತೆಯು ಪರಕೀಯ ಪ್ರಜ್ಞೆಯ ಪರಾಕಾಷ್ಠೆಯ ಸ್ಥಿತಿ ಅಂತ ಅನಿಸ್ಕೊಳ್ತದೆ. ಇಲ್ಲಿ ವ್ಯಕ್ತಿ ತನಗೆ ತಾನೇ ಪರಕೀಯನಾಗಿದ್ದೀನಿ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಕೊಳ್ತಾನೆ. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಅವರು ಸ್ವಪರಕೀಯತೆ ಎಂದು ಅನ್ನುತ್ತಾ ಅದರ ಬಗ್ಗೆ ತಿಳಿಸುತ್ತಾ, ಶ್ರಮಿಕನು ತನಗಾಗಿ ದುಡಿಯದೆ ಬೇರೆಯವರಿಗಾಗಿ ದುಡಿಯುತ್ತಿದ್ದೇನೆ, ಕೆಲಸಕ್ಕಾಗಿ ಆತ ಪಡೆಯುವ ಪ್ರತಿಫಲ ಕೂಡ ಆತನ ಕೆಲಸದ ಹೊರಗಡೆಯೇ ಉಳಿಯುತ್ತದೆ, ಕೆಲಸವನ್ನು ಪ್ರೀತಿಸಿ ಆತನು ದುಡಿಯುವುದಿಲ್ಲ, ಕೇವಲ ಸಂಬಳಕ್ಕಾಗಿ ದುಡಿಯುತ್ತಾನೆ ಎಂಬ ಅರ್ಥ ಅವನಲ್ಲಿ ಮೂಡುತ್ತಾ. ಈ ಸಿದ್ಧಾಂತದ ಅರ್ಥ ಮತ್ತು ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ, ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ. ಇನ್ನು ಈ ಸಿದ್ಧಾಂತದ ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು. ನೆಕ್ಸ್ಟ್ ಹೆಡ್ಲೈನ್, ಪರಕೀಯ ಪ್ರಜ್ಞೆಯ ಕಾರಣಗಳು, ಕಾಸಸ್ ಫಾರ್ ಏಲಿನೇಷನ್. ಸ್ವಲ್ಪ ಹೆಚ್ಚು ಕಡಿಮೆ ನಾವೀಗಾಗಲೇ ತಿಳಿಸಿದಂತೆ ಬಂಡವಾಳಶಾಹಿ ವರ್ಗದ ಜೊತೆಗೆ ಶ್ರಮಿಕನು ಮಾಡಿಕೊಳ್ತಕ್ಕಂಥ ಅಸಮಾಧಾನ ಏನಿದೆಯಲ್ಲ, ಅವುಗಳಿಗೆ ಕಾರಣಗಳು ಬೇಕಾದಷ್ಟಿವೆ. ಅವುಗಳನ್ನು ಒಂದೊಂದಾಗಿ ನಾವು ಗುರುತಿಸ್ತಾ ಹೋಗಲಿಕ್ಕೆ ಪ್ರಯತ್ನಿಸಬೇಕು. ನಂಬರ್ 1, ಕೈಗಾರೀಕರಣ. ಇವತ್ತು ಕೈಗಾರೀಕರಣ ಅಂತಕ್ಕಂಥದ್ದು ಪ್ರಾಥಮಿಕ ಸಂಬಂಧಗಳನ್ನು ದುರ್ಬಲಗೊಳಿಸ್ತಾ ಇದೆ. ಕೈಗಾರಿಕಾ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರು ತಮ್ಮ ಅಸಹಾಯಕತೆ ಮತ್ತು ಅಭದ್ರತೆಯನ್ನು ಕಂಡುಕೊಳ್ತಾರೆ. ಕೈಗಾರೀಕರಣವು ಪರಕೀಯ ಪ್ರಜ್ಞೆಯನ್ನು ಹೆಚ್ಚಿಸಲು ಕಾರಣವಾಗುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಎರಡನೇದಾಗಿ ನಗರೀಕರಣ. ಕೈಗಾರೀಕರಣವು ನಗರೀಕರಣಕ್ಕೆ ನಾಂದಿಯಾಗಿದೆ. ನಗರೀಕರಣವು ಅನುಕೂಲತೆಗಳನ್ನು ಹೆಚ್ಚಿಸಿದಂತೆಲ್ಲ ಅನಾನುಕೂಲತೆಗಳನ್ನು ಹೆಚ್ಚಿಸ್ತಾ ಹೋಗುತ್ತೆ. ಜಂಗುಳಿ ಜಾಸ್ತಿ ಆದಂತೆಲ್ಲ ನಗರ ವಾಸದಲ್ಲಿ ವ್ಯಕ್ತಿಯು ಒಂಟಿತನವನ್ನು ಅನುಭವಿಸುತ್ತಾನೆ.
ಒಟ್ಟಾರೆಯಾಗಿ ನಗರ ಜೀವನವು ವ್ಯಕ್ತಿಯ ಅನಾಮಧೇಯತ್ವದ ಅಥವಾ ಒಂಟಿತನದ ಕ್ರೂರ ಬದುಕಿಗೆ ಅವನು ಒಳಪಡ್ತಾನೆ. ಆಗ ಅನಾಥ ಪ್ರಜ್ಞೆ ಅವನಲ್ಲಿ, ಪರಕೀಯ ಪ್ರಜ್ಞೆ ಅವನಲ್ಲಿ ಮೂಡುತ್ತೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದು. ಮೂರನೇದಾಗಿ ಸಾಮಾಜಿಕ ಪರಿವರ್ತನೆಗಳು. ಕೈಗಾರೀಕರಣ ಮತ್ತು ಸಾಮಾಜೀಕರಣಗಳ ಪರಿಣಾಮದಿಂದಾಗಿ ಸಾಮಾಜಿಕ ಪರಿಣಾಮಗಳು ಅತಿ ಹೆಚ್ಚಿನ ವೇಗದಲ್ಲಿ ತ್ವರಿತಗತಿಯಲ್ಲಿ ಸಂಭವಿಸ್ತವೆ. ಇಂತಹ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ವ್ಯಕ್ತಿಗಳಿಗೆ ಬಹಳ ಕಷ್ಟವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಗಳು ತಮ್ಮ ಪರಕೀಯ ಪ್ರಜ್ಞೆಯ ಭಾವವನ್ನು ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನಾಲ್ಕನೇದಾಗಿ ಶೋಷಣೆ. ಬಂಡವಾಳದಾರರು ಕಾರ್ಮಿಕರನ್ನು ಹೆಚ್ಚಾಗಿ ದುಡಿಸಿಕೊಂಡು ಕಡಿಮೆ ವೇತನವನ್ನು ನೀಡುತ್ತಾ ಅರ್ಥವ್ಯವಸ್ಥೆಯಲ್ಲಿ ಶ್ರೀಮಂತತೆಯನ್ನು ಅವರು ಗಳಿಸುತ್ತಾ ಅಥವಾ ಶ್ರೀಮಂತಿಕೆಯನ್ನು ಹೊಂದುತ್ತಾ ಹೆಚ್ಚು ಹೆಚ್ಚು ಶ್ರೀಮಂತರಾಗಿಯೇ ಹೋಗ್ತಾರೆ. ಬಡವರು ಮತ್ತಷ್ಟು ಅಥವಾ ಶ್ರಮಿಕರು ಮತ್ತಷ್ಟು ಬಡವರಾಗ್ತಾ ಹೋಗ್ತಾರೆ. ರಿಚ್ ಆ್ಯಂಡ್ ಪುವರ್ ಅಂತಕ್ಕಂತಹ ಅವರ ಮಧ್ಯೆ ಗ್ಯಾಪು ಜಾಸ್ತಿ ಹಾಕ್ಕೊತ ಹೋಗುತ್ತೆ ಅಂತಕ್ಕಂಥದ್ದನ್ನ ಕಂಡಾಗ ಅಯ್ಯೋ, ಬಂಡವಾಳಶಾಹಿಗಳು ನಮ್ಮನ್ನು ತುಳಿತಾ ಇದ್ದಾರೆ ಅಂತಕ್ಕಂತಹ ಮನೋಭಾವನೆ ಬಂದಾಗ ಈ ಶೋಷಣೆಯನ್ನು ಕಂಡುಕೊಂಡು ಪರಕೀಯ ಪ್ರಜ್ಞೆಯ ಭಾವ ಮಾನವನಲ್ಲಿ ಮೂಡಬಹುದಾಗಿದೆ. ಇನ್ನು ಐದನೇದಾಗಿ ಅಧಿಕಾರಹೀನತೆ. ಪ್ರಿಯ ವಿದ್ಯಾರ್ಥಿಗಳೇ, ಕೈಗಾರಿಕಾ ಅರ್ಥವ್ಯವಸ್ಥೆಯಲ್ಲಿ ಶ್ರಮಿಕನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರವಿರುವುದಿಲ್ಲ. ಆತನು ಅಸಹಾಯಕ ಸ್ಥಿತಿಯಲ್ಲಿರ್ತಾನೆ. ಆತ ಸದಾ ಬಂಡವಾಳಶಾಹಿಯ ಆಜ್ಞೆಗಳನ್ನು ಪಾಲಿಸುವುದೇ ಅವನ ಕ್ರಿಯೆಯಾಗಿರುತ್ತದೆ. ತನ್ನ ಬೇಡಿಕೆಗಳ ಕುರಿತಾಗಿ ಅಥವಾ ತನ್ನ ಅಹವಾಲುಗಳನ್ನು ಅವರ ಮುಂದೆ ಹೇಳಿಕೊಳ್ಳುವ ಅಧಿಕಾರವನ್ನು ಕೂಡ ಕಳ್ಕೊಂಡು ಬಿಡ್ತಾನೆ. ಈ ಸ್ಥಿತಿಯಲ್ಲಿ ಅವನಿಗೆ ಪರಕೀಯ ಪ್ರಜ್ಞತೆ ಅಂತಕ್ಕಂಥದ್ದು ಮೂಡುತ್ತೆ. ಅದನೇದಾಗಿ ಬೃಹತ್ ಪ್ರಮಾಣದ ಉತ್ಪಾದನೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಣಾಮವಾಗಿ ದಿನ ಹೊಸ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ನಡೀತಾ ಹೋಗ್ತವೆ. ಉತ್ಕೃಷ್ಟ ಮಾದರಿಯ ಯಂತ್ರ ಉಪಕರಣಗಳನ್ನು ನಾವು ಇವತ್ತು ಕಂಡುಕೊಳ್ತಾ ಇದ್ದೀವಿ. ಕಡಿಮೆ ಖರ್ಚಿನಲ್ಲಿ ಭಾರಿ ಪ್ರಮಾಣದ ಉತ್ಪಾದನೆ ಆಗ್ತಕ್ಕಂಥದ್ದನ್ನ ಕಂಡುಕೊಂಡಾಗ ಈ ಶ್ರಮಿಕ ವರ್ಗದ ಜನರ ಪರಿಶ್ರಮ ಕ್ಷಣಾರ್ಧದಲ್ಲೇ ನಶಿಸಿ ಹೋಗುತ್ತೆ ಅಂತಕ್ಕಂಥ ಭಾವನೆ ಇದೆ. ಅನೇಕ ಜನರು ಮಾಡಬೇಕಾದಂಥ ಕೆಲಸವನ್ನು ಕೆಲವೇ ನಿಮಿಷಗಳಲ್ಲಿ ಈ ಯಂತ್ರೋಪಕರಣಗಳನ್ನು ಮಾಡಿದಾಗ ಅನೇಕರು ತಮ್ಮ ಮಾನಸಿಕ ಸ್ಥಿತಿಯನ್ನು ಕಳ್ಕೊಳ್ತಕ್ಕಂಥವ್ರಾಗ್ತಾರೆ. ಅಥವಾ ಸಮಾಜದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನವನ್ನೇ ಕಳ್ಕೊಂಡು ಕೆಲಸವನ್ನೇ ಕಳ್ಕೊಳ್ತಕ್ಕಂಥ ಒಂದು ಸ್ಥಿತಿ ಬಂದಾಗ ಅವನು ಅನಿವಾರ್ಯವಾಗಿ ನಾನು ಇರುವುದಾದರೂ ಏಕೆ ಎನ್ನುವ ಪರಕೀಯ ಪ್ರಜ್ಞೆ ಬರ್ತದೆ. ಅವನು ಯಂತ್ರೋಪಕರಣಗಳ ಭಾಗವಾಗಿ ದುಡಿತಾನೆ ಹೊರತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾಗ ಅವರು ತಮ್ಮ ಸಮಸ್ಯೆಗಳನ್ನು ಚರ್ಚಿಸ್ಕೊಳ್ತಕ್ಕಂಥ ಅವಕಾಶ ಇರ್ತಿತ್ತು, ಮಾತುಕತೆ ಆಡೋದಕ್ಕೆ ಅವಕಾಶಗಳಿರ್ತಿತ್ತು. ಆದರೆ ಯಂತ್ರಗಳ ಜೊತೆಗೆ ಮಾತಾಡೋಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶ ಬಂದಾಗ ತಾನು ಒಂಟಿ ಎಂತಕ್ಕಂತಹದ್ದು ಅವನಲ್ಲಿ ಕಂಡುಬರುತ್ತೆ. ಆದ್ದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ ದಿಸೆಯಲ್ಲಿ ಬಂಡವಾಳಶಾಹಿಗಳು ಯಂತ್ರೋಪಕರಣಗಳನ್ನು ಉಳಿಸುವುದು ಕೂಡ ಮಾನವನ ಅನಾಥ ಪ್ರಜ್ಞೆಗೆ ಅಥವಾ ಏನಂತ ಕರಿತೀವಿ ಅಸಹಾಯಕತೆಗೆ, ಪರಕೀಯ ಪ್ರಜ್ಞೆಗೆ ಒಳಗಾಗ್ತಾನೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ಏಳನೇದಾಗಿ ಸಾಮಾಜಿಕ ವಿಘಟನೆ. ಇದರಿಂದ ಮಾನವ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ತಾ, ಸಾಮರಸ್ಯವನ್ನು ಕಳ್ಕೊಳ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ವ್ಯಕ್ತಿಗಳು ತಾವು ಬಲಹೀನರಾಗ್ತಾರೆ, ಅಸಹಾಯಕರಾಗ್ತಾರೆ, ತಮ್ಮಷ್ಟಕ್ಕೆ ತಾವೇ ಅಂದ್ಕೊಳ್ತಾರೆ, ಹಾಗೆ ಭಾವಿಸ್ಕೊಳ್ತಾರೆ. ಅಲ್ಲದೆ ತಮ್ಮ ಪರಿಶ್ರಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ ಎನ್ನುವುದಾಗಿ ತಮ್ಮ ಜೀವನವು ವ್ಯರ್ಥವಾಗಿದೆ, ನಿರರ್ಥಕವಾಗಿದೆ ಎನ್ನುವ ಭಾವನೆ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಇದನ್ನೇ ಈಗಾದಾಗ ಸಾಮಾಜಿಕ ವಿಘಟನೆ ಉಂಟಾಗುತ್ತೆ.
ಇನ್ನು ಕೊರಳು ಕೊಯ್ಯ ಸ್ಪರ್ಧೆ ಎಂಟನೇದಾಗಿ, ಆಧುನಿಕ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ವಿಪರೀತವಾಗಿರ್ತಕ್ಕಂಥ ಸ್ಪರ್ಧೆ ಎದ್ದು ಕಾಣ್ತದೆ. ಅದಕ್ಕಾಗಿಯೇ ಆರ್ಥಿಕ ಕ್ಷೇತ್ರ, ಅದರಲ್ಲಿ ಆರ್ಥಿಕ ಕ್ಷೇತ್ರವೇನು ಹೊರತಾಗಿಲ್ಲ. ಕೈಗಾರಿಕಾ ಕ್ಷೇತ್ರದಲ್ಲಿ ಒಬ್ಬನು ಇನ್ನೊಬ್ಬರನ್ನು ಹಿಂದೆ ತಳ್ಳಿ ತಾನು ಮುಂದೆ ಹೋಗುವ ಅಂದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿರುತ್ತಾನೆ. ಹಾಗಾಗಿ ಪರಸ್ಪರರಲ್ಲಿ ಅಪನಂಬಿಕೆ, ಪ್ರೀತಿ, ವಿಶ್ವಾಸ ಇವುಗಳನ್ನು ಕಳೆದುಕೊಳ್ತೀವಿ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇಂತಹ ಸ್ಪರ್ಧೆ ಅಂತಕ್ಕಂಥದ್ದು ತೀವ್ರತೆಗೆ, ಆ ಸ್ಪರ್ಧೆಯ ತೀವ್ರತೆಗೆ ಸಿಲುಕಿ ವ್ಯಕ್ತಿ ನಲುಗಿ ಹೋಗ್ತಾನೆ. ಕೆಲವೊಮ್ಮೆ ಆತ್ಮೀಯ ಸಂಬಂಧಗಳನ್ನು ಕಳೆದುಕೊಳ್ತಾನೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದಾಗಿದೆ. ಆದ್ದರಿಂದ ಈ ಸ್ಪರ್ಧೆ ಅಂತಕ್ಕಂಥದ್ದು ಅವರ ಜೀವನಕ್ಕೆ ಮುಳುವಾಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಮಾರ್ಕ್ಸ್ ಅವರು ತಮ್ಮ ವಿವರಣೆಯನ್ನು ಇವುಗಳ ಮೇಲೆ ನೀಡಿದ್ದಾರೆ. ಇವುಗಳ ಹೆಚ್ಚಿನ ಅಂಶಗಳನ್ನು ನೀವು ಮುಂದಿನ ಭಾಗವನ್ನು ಪುಸ್ತಕದಲ್ಲಿ ತೆಗೆದು ನೋಡಿದರೆ, ಯಾವುದೇ ಪುಸ್ತಕದಲ್ಲಿ ಅದಕ್ಕೆ ಮಾಹಿತಿ ಸಿಗುತ್ತೆ. ಒಟ್ಟಾರೆ ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ಗಮನಿಸಿದಾಗ ಬಹಳ ಸುಲಭವಾಗಿ, ಸರಳವಾಗಿ ಕೆಲವು ಅಂಶಗಳನ್ನು ಹೇಳಬೇಕು ಅಂತಂದರೆ, ಈ ಪರಕೀಯ ಪ್ರಜ್ಞೆಯ ಮುಖ್ಯಾಂಶಗಳು ಯಾವುವು ಅಂದರೆ, ಶ್ರಮಿಕನು ತನ್ನ ಉತ್ಪಾದನೆಯ ವಸ್ತುವಿಗೆ ತಾನೇ ಪರಕೀಯನಾಗುತ್ತಾನೆ, ತನ್ನ ಉತ್ಪಾದನಾ ಪ್ರಕ್ರಿಯೆಗೆ ಪರಕೀಯನಾಗುತ್ತಾನೆ, ತನಗೇ ತಾನು ಪರಕೀಯನಾಗುತ್ತಾನೆ, ತನ್ನ ಒಡನಾಡಿಗಳ ಸಮುದಾಯಕ್ಕೆ ಪರಕೀಯನಾಗುತ್ತಾನೆ ಅಂತಕ್ಕಂಥ ಅಂಶಗಳನ್ನು ನಾವು ನೋಡ್ಬೋದಾಗಿದೆ. ಒಟ್ಟಾರೆ ಪರಕೀಯ ಪ್ರಜ್ಞೆಯು ಅನುಭವಿಸುವಾತನು ಮಾನವ ಸಮಾಜದಿಂದಲೇ ಪರಕೀಯನಾಗುತ್ತೇನೆ. ಇಲ್ಲಿ ಶ್ರಮಿಕನ ಉತ್ಪಾದನೆ ಸಾಧನೆಗಳು ಬೇರೆಯವರಿಗೆ ಸಂಬಂಧಪಟ್ಟಿರ್ತವೆ. ಮಾರುಕಟ್ಟೆಯ ಅರ್ಥವ್ಯವಸ್ಥೆಯ ಅಮಾನವೀಯ ಶಕ್ತಿಗಳು ಇವನನ್ನು ಪರಕೀಯಗೊಳಿಸಿದಂತೆ ಮಾಡ್ತವೆ. ಕೊನೆಗೆ ಅವುಗಳು ಶ್ರಮಿಕನ ನಿರ್ಗತಿಕತನಕ್ಕೆ, ಬಡತನಕ್ಕೆ ಕಾರಣವಾಗ್ತವೆ ಎನ್ನುವ ಅಂಶವನ್ನು ನಾವು ಕಾಣ್ಬೋದು. ಇಷ್ಟು ಹೇಳಿ ಮಾರ್ಕ್ಸ್ ಅವರು ಹೇಳಿದಂಥ ಈ ಪರಕೀಯ ಪ್ರಜ್ಞೆಯ ಸಿದ್ಧಾಂತದ ಬಗ್ಗೆ ನಾವು ವಿವರಣೆಯನ್ನು ತಿಳ್ಕೊಂಡಿದ್ದೀವಿ. ಇವತ್ತಿಗೆ ಈ ಮಾರ್ಕ್ಸರ ಕಲ್ಪನೆಗಳು, ಸಿದ್ಧಾಂತಗಳನ್ನು 3 ಮುಗಿಸಿದ್ದೀವಿ ಅಂತ ಹೇಳ್ತಾ, ನೀವು ಪುಸ್ತಕಗಳನ್ನು ಸರಿಯಾಗಿ ಓದಿದ್ದೇ ಆದರೆ ಇವುಗಳ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಈ ಕ್ಲಾಸ್ಗೆ ವಿದಾಯ ಆಡ್ತೀನಿ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.